ಎಲ್ಲಿ ನೋಡಿದ್ರೂ ಈ ನಡುವೆ ಜೆಲಿ ಬ್ಲಷ್ ಅಂತ ಟ್ರೆಂಡ್ ಆಗಿತ್ತು. ಅದಕ್ಕೇನೆ ನಾನು ನೋಡೇ ಬಿಡೋಣ ಇದು ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಮೇಕಪ್ ರೆವಲ್ಯೂಷನ್ ಅವರ ಜೆಲಿ ಬ್ಲಷ್ನ ತರಿಸೇ ಬಿಟ್ಟೆ. ಇದು ನೋಡ್ಬೋದು ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಸ್ಟಿಕ್ಕಲ್ಲಿ ಜೆಲಿ ಫಾರ್ಮಲ್ಲಿದೆ, ನೋಡ್ಬೋದು ಯಾವ ಥರ ಬೌನ್ಸ್ ಆಗುತ್ತೆ ಅಂತ. ಹಾಗೆ ಇದ್ರದ್ದು ಟಿಂಟ್ ನೋಡ್ಬೋದು ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಲೈಟಾಗಿ ಇದರಿಂದ ಒಂಥರ ಕೆಮಿಕಲ್ ಸ್ಮೆಲ್ ಥರ ಇದ್ದಂಗಿತ್ತು. ಪಿಗ್ಮೆಂಟೇಷನ್ ನೋಡ್ಬೋದು ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಇದನ್ನ ನಾನು ನನ್ನ ಹ್ಯಾಂಡ್ಸ್ ಮೇಲೆ ಅಪ್ಲೈ ಮಾಡಿ ಆಮೇಲೆ ಚೀಕ್ಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಇದು ಡೈರೆಕ್ಟಾಗಿ ನಾವು ಚೀಕ್ಸ್ ಮೇಲೆ ಅಪ್ಲೈ ಮಾಡ್ಕೊಳಕ್ಕೆ ಹೋಗಿ ಅಕಸ್ಮಾತ್ ನೀಟಾಗಿ ಅಪ್ಲೈ ಮಾಡಲಿಲ್ಲ ಅಂದರೆ ಅದೇ ರೀತಿ ಪ್ಯಾಚಸ್ ಥರ ಉಳ್ಕೊಂಬಿಡುತ್ತೆ, ಬ್ಲೆಂಡ್ ಆಗೋದಿಲ್ಲ, ಇದು ನೋಡೋದಕ್ಕೂ ಕೂಡ ಚೆನ್ನಾಗಿರೋದಿಲ್ಲ. ಅದರಿಂದ ನಾನು ಹ್ಯಾಂಡ್ಸ್ ಮೇಲೆ ಹಾಕ್ಕೊಂಡು ಆಮೇಲೆ ಚೀಕ್ಸ್ ಮೇಲೆ ನಾನು ಅದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಲಿಪ್ಸ್ ಮೇಲೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ಒಂಥರ ಲಿಪ್ಸ್ ಎಲ್ಲ ಡ್ರೈ ಆದಂಗೆ ಅಂತ ಅನ್ನಿಸ್ತಾ ಇರುತ್ತೆ ಇದನ್ನು ಅಪ್ಲೈ ಮಾಡ್ಕೊಂಡಾಗ. ನನಗೇನೋ ಈ ಜೆಲ್ಲಿ ಟಿಂಟ್ ಅಷ್ಟಾಗಿ ಇಷ್ಟ ಆಗಲಿಲ್ಲ. ಜೆಲ್ಲಿ ಟಿಂಟ್ ಸುಮ್ಮನೆ ವೇಸ್ಟ್ ಅಂತ ಅನಿಸುತ್ತೆ, ವೇಸ್ಟ್ ಆಫ್ ಮನಿ ಅಂತ.